ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜಿಂಕೆ ಅನುಮಾನಾಸ್ಪದ ರೀತಿಯಲ್ಲಿ ಸಾವು. 10 ದಿನಗಳಲ್ಲಿ 2 ಜಿಂಕೆಗಳ ಸಾವು. ಅರಣ್ಯ ಇಲಾಖೆ ವಿರುದ್ಧ ಗುಡುಗಿದ ಸ್ಥಳೀಯರು. ಇದೇ ತಿಂಗಳ ಮೇ 15ರಂದು ಚಿಂತಾಮಣಿ ತಾಲೂಕಿನ ಚಿಲಕಲನೇರ್ಪು ಹೋಬಳಿ ಏನಿಗದೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಾಚನಹಳ್ಳಿ ಗ್ರಾಮದ ರೈತ ಹರೀಶ್ ರವರ ಜಮೀನಿನಲ್ಲಿ ಜಿಂಕೆ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿರುವ ಘಟನೆ ನಡೆದಿದ್ದು, ಚಿರತೆ ದಾಳಿ ನಡೆಸಿರುವ ಶಂಕೆ ಸ್ಥಳೀಯರು ವ್ಯಕ್ತಪಡಿಸಿದ್ದರು. ಇನ್ನು ಭಾನುವಾರ ಬೆಳಗಿನ ಜಾವ ಅದೇ ಗ್ರಾಮದ ರೈತ ಹರೀಶ್ ಎಂಬುವರ ಜಮೀನಿನಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಜಿಂಕೆ ಮೃತಪಟ್ಟಿದ್ದು ಕಂಡ ರೈತ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಇನ್ನು ಈ ಕುರಿತು ರೈತ ಹರೀಶ್ ಮಾಧ್ಯಮದವರೊಂದಿಗೆ ಮಾತನಾಡಿ, ನಮ್ಮ ಜಮೀನಿನಲ್ಲಿ ಕಳೆದ 10 ದಿನಗಳ ಹಿಂದೆ 2 ಜಿಂಕೆಗಳು ಸಾವನ್ನಪ್ಪಿವೆ. ಈ ಹಿಂದೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಜಿಂಕೆ ಮೇಲೆ ಚಿರತೆ ದಾಳಿ ನಡೆಸಿರುವ ಶಂಕೆ ವ್ಯಕ್ತಪಡಿಸಿ ದೂರನ್ನು ನೀಡಿದಾಗ ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಬೋನ್ ಅಳವಡಿಸಿಲ್ಲ, ಕಾಟಾಚಾರಕ್ಕೆ ಬೋನ್ ಅಳವಡಿಸಿ ಹೋಗಿದ್ದಾರೆ ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಮಾಡಿದರು. అది పొరలాడిచ్చిండేది కదా. అదే ಕಾಚಿನಹಳ್ಳಿ ಮೋಟ್ಮಕ್ಳಹಳ್ಳಿ ಮದುವೆ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಮೊನ್ನೆ ಇದೇ ಹೊಲದ ಥರ ನಮ್ಮ ಹೊಲದಲ್ಲಿ ಇದೇ ಥರ ಜಿಂಕೆ ಚಿರತೆ ಎಂದು ನಮಗೆ ಅನುಮಾನ. ಮತ್ತೆ ಅದೇ ಥರ ಜಿಂಕೆಯನ್ನು ಸಾಯಿಸಿದೆ. ಅದರಿಂದ ನಮಗೆ ಮೊನ್ನೆ ಬೋನ್ ಇಟ್ಟರು ಅದರಲ್ಲಿ ನಾಯಿಗಳು ಇಡ್ತಾ ಇಲ್ಲ, ಸುಮ್ಮನೆ ಬೋನ್ ಇರ್ತಾ ಇಲ್ಲೇ ನಾಯಿಗಳೇ ಇಡ್ತಾ ಇಲ್ಲ. ಆದ್ದರಿಂದ ಚಿರತೆ ಎಲ್ಲಿ ಬೀಳೋದು. ಅದರಿಂದ ಸ್ವಲ್ಪ ನಮಗೆ ಇಲ್ಲಿ ಭಯ ಇದೆ. ಫಾರೆಸ್ಟ್ ಅವರು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು.